ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೇನಂದ್ರ ನಮ್ಮ ಗಾರ್ಡನ್ ಒಳಗ ಸ್ವಲ್ಪ ಕೆಲಸ ಇತ್ತು. ನಮ್ ಗಾರ್ಡನ್ ಅಂದ್ರೆ ಇನ್ನ ಗಾರ್ಡನ್ ರೆಡಿ ಆಗಿಲ್ಲ. ಎದಕ್ಕಂದ್ರ ಮೊದ್ಲ ನಮ್ದ ಗಾರ್ಡನ್ ಇತ್ತು ಒಂದು ಅಂದ್ರ ನಾವ್ ಇಲ್ಲಿ 10th ಅದು ಇಲ್ಲೇ ನಮ್ ಊರಾಗಿದ್ದಾಗ ಇತ್ತು. ಆಮ್ಯಾಗ ನಾವ್ ಬ್ಯಾರೆ ಕಡೆ ಹೋದಾಗ ಅವಾಗ ಏನ್ ಯಾರು ಕೇರ್ ತಗೋಲಿಲ್ಲ, ಅದಕ್ಕ ಅದ್ ಹಾಳಾಯ್ತು. ಅದಕ್ಕೆ ಇವಾಗ ಮತ್ ಹಚ್ಚಿವು. ಅಂದ್ರ ಇನ್ನ ಸ್ವಲ್ಪ ಸಣ್ಣ ಅದಾವು. ಇವಾಗ ಮೊನ್ನೆ ಹಚ್ಚು 1 ತಿಂಗಳದು ಆಯ್ತು. ಅಂದ್ರ ಸ್ವಲ್ಪ ಕೆಲ್ಸ ಇತ್ತು, ಈ ವಿಡಿಯೋ ಮಾಡಬಾರ್ದು ಅನ್ನೋದಿತ್ತು. ಆದ್ರ ಕೆಲ್ಸ ಇತ್ತು, ಹೆಂಗೋ ಕೆಲ್ಸ ಮಾಡಾತೀನಿ ಶೂಟ್ ಮಾಡೋನು ಅಂತ ಹೇಳಿ. ಆಮ್ಯಾಗ ಮೊದ್ಲ ನಮ್ಮ ಗಾರ್ಡನ್ ಒಳಗ ಒಂದ್ 20 ತರದ್ದೇನೋ ಹೂವಿನ ಗಿಡಗಳದು ಇದ್ದು. ಆದ್ರ ಅವೆಲ್ಲಾ ಹಾಳಾಗ್ಯಾವು, ನೀರ್ ಅದು ಬಿಡೋಲ್ದಕ್ಕ. ಅದಕ್ಕ ಈಗ ಮತ್ತ ಹಚ್ಚಿನಿ. ಅಂದ್ರ ಸ್ವಲ್ಪ ಅಜೀಬ್ ಅದಾವು. ಅಂದ್ರ ಈ ಕಡಿ ವೆದರ್ ಏನು ಸೆಟ್ ಆಗ್ತಿರೋದಿಲ್ಲ. ಅವೆಲ್ಲಾ ಹಚ್ಚಿನಿ. ಅದಾವು, ಆದ್ರ ಅವೇನು ಹೂ ಅದು ಬಿಡ್ತಾವ ಅನ್ನೋದ್ ಗ್ಯಾರಂಟಿ ಇಲ್ಲ ನನಗ. ನಿಮಗ್ ತೋರ್ಸನಂತ. ಫಸ್ಟ್ ಮೂಮೆಂಟ್ ಅನ ಈ ಸನ್ಫ್ಲವರ್ ಇವ ಹಚ್ಚಿದ್ದು ಬೀಜ. ಅದೇನಾಯ್ತ ಅಂದ್ರ ಮೊದ್ಲ ಹಚ್ಚೋ ಮುಂದ ಇಲ್ಲಿ ಒಂದ್ ಕವಲಿ ಮಾಡಿದ್ದೆವು. ಇಲ್ಲಿ ಚಲೋ ಐತ್ಲಾ ಮನ್ ಅಂತ ಹೇಳಿ ಹಚ್ಚಿ ಬಿಟ್ಟಿದ್ನಿ. ಆದ್ರ ಸನ್ಫ್ಲವರ್ಗೆ ಮೇನ್ ಬೇಕಾಗಿರೋದ ಬಿಸಿಲ್ಲ. ಇಲ್ಲಿ ಬಿಸಿಲು ಬೀಳೋದಿಲ್ಲ. ಮ್ಯಾಗ ಹೆಂಗೈತಂದ್ರ ಮ್ಯಾಗ ಈ ಟೈಪ್ ಐತಿ, ಇಲ್ಲಿ ಬಿಸಿಲ ಬರೋದಿಲ್ಲ. ಅವ ನಾಟ್ಯವು, ಆದ್ರ ಅವು ಹೂ ಆಗ್ತಾವ ಅನ್ನೋದ ಏನ್ ಗ್ಯಾರಂಟಿ ಇಲ್ಲ. ಆಮೇಲೆ ಸೊಳ್ಳೆ ಒಂದ್ ಸ್ವಲ್ಪ ಕಡಿತಾವು. ಅವ ಹೂ ಬಿಡೋತನ ಇರ್ತಾವ ಅನ್ನೋದು ಗ್ಯಾರಂಟಿ ಇಲ್ಲ. ಯದಕಂದ್ರ ಸ್ವಲ್ಪ ಎಲ್ಲಾ ಒಣಗ್ಯಾವು. ಆಮ್ಯಾಗ ಸ್ವಲ್ಪ ಬಿಸಿಲ್ ಬಡಿದಿರ್ತೈತಿಲ್ಲ ಅವಷ್ಟ ಅದಾವು. ಆಮ್ಯಾಗ ಇದ ಚಿಕ್ಕು ಗಿಡಕ್ಕ ಕೌಲಿ ಮಾಡಿದ್ವು. ಆ ಗಿಡಕ್ಕ ಅದು ಹಾಕಿದ್ನಿ. ಇಲ್ಲಿದ ಸ್ವಲ್ಪ ಹೆಲ್ದಿ ಅನಸ್ತಾವು. ಆದ್ರ ಇಲ್ಲಿ ನೋಡಿರ ಅವು ಫುಲ್ ಬೆಂಡ್ ಆಗ್ಬಿಟ್ಟವು. ಆಮ್ಯಾಗ ಇಲ್ಲದ ಮುಂದಿಂದ ಒಣಗಿ ಬಿಟ್ಟತಿ. ಆಮ್ಯಾಗ ಇದೊಂದ ಉಳಿದೈತಿ. ಅವಾಗ ನಾವ್ 10th ಇದ್ದಾಗ ಅದು ಹಚ್ಚಿದ್ದೆವು. ಈ ಹೂವಿನ ಹೆಸರ ಗುಲ್ಬಸ್ ಹೂ ಅಂತ ಹೇಳಿ ಕರಿತಾರ. ನಿಮ್ ಕಡೆ ಏನ್ ಕರಿತಾರಂತ ಕಮೆಂಟ್ ಮಾಡ್ರಿ. ನಾವ್ 10th ಇದ್ದಾಗ ಒಬ್ಬರು ಮನಿ ಮುಂದಿನ್ ತಂದ್ ಹಚ್ಚಿದ್ದೆವು. ಆಮ್ಯಾಗ ಇಲ್ಲಿ ಏಳತಿ. ಪ್ರತಿ ಮಳೆಗಾಲದಾಗೂ ಇವು ಏಳ್ತಾವು. ಆಮ್ಯಾಗ ಈ ಸರಿ ಇಲ್ಲೊಂದ ಕಿತ್ ಹಚ್ಚಿದೆವು ಹೊಸಾದ. ಇದ ಪೂರ ಹೆಂಗಂದ್ರ ಗಡ್ಡಿ ಟೈಪ್ ಇರ್ತೈತಿ ಕೆಳಗ. ಅದ ಎಷ್ಟ್ ಕಡಿದ್ರುನು ಹೋಗೋದಿಲ್ಲ. ಅದ ಹಂಗ ನಾಟ್ಕೊತ ಇರ್ತೈತಿ. ಆಮ್ಯಾಗ ಇನ್ನೊಂದ್ ಯಾವ್ದಂದ್ರ ಈ ಬಾಳಿ ಗಿಡದ ಟೈಪ್ ಏಳತತಿ. ಅದ್ರ ಹೂವಿನ ಹೆಸರು ಗೊತ್ತಿಲ್ಲ. ಇವ ನಮ್ ಮನಿ ಮುಂದ್ ಬಾಳ ಇದ್ದು ಮೊದ್ಲ. ಆಮ್ಯಾಗ ನಮ್ಮ ಅವ್ವಗ್ ಏನ್ ತಿಳಿತೇನೋ ಚಲೋ ಕಾಣೋದಿಲ್ ತಂಗಿ ಕಿತ್ ಹೋಗಿ ಅಂದಾನ. ಕಿತ್ತಿದ್ದೆವು. ಆದ್ರ ಅದ ಕೆಳಗೆಲ್ಲಾ ಗಡ್ಡಿ ಇರ್ತೈತಿ. ಇದು ಸೇಮ್ ಬಾಳಿ ಟೈಪನ. ಅದು ಹೋಗಿದ್ದಿಲ್ಲ. ಪ್ರತಿ ಮಳೆಗಾಲಕ್ಕೂನು ಚಲೋ ಏಳತೈತಿ. ಆದ್ರ ಒಂದ ಕಡೆ ಏಳತೈತಿ. ಇದು ಒಂದ ಹೂ ಕಿತ್ತಿದ್ ಒಂದ್ 5 ನಿಮಿಷ ಅಷ್ಟೇ ಇರ್ತೈತಿ. ಅದ ಏಳೋ ಮುಂದೆನ ಬಾಡ್ದಂಗ ಇರ್ತೈತಿ. ಇದ ಹೂ ಆಯ್ತಂದ್ರ ಮತ್ತ ನಿಮಗ ವಿಡಿಯೋ ಮಾಡಿ ತೋರ್ಸನಂತ. ಆಮ್ಯಾಗ ಇದು ಇನ್ನ ಹೂ ಆಗಿಲ್ಲ. ಇದು ಆಲ್ಮೋಸ್ಟ್ ಎಲ್ಲಾರ ಮನ್ಯಾಗು ಇರತೈತಿ. ಬಲ್ಗಿ ಹೂ ಅಂತ ಹೇಳಿ. ಈ ಗಿಡ ಐತ್ಲಾ ಬಾಳ್ ಹಳಿದಿದ. ಅವಾಗಿಂದ ಐತಿದ. ಈ ಗಿಡನು ಹಳಿದೈತಿ. ಅದ ಯಾಕೋ ಎಲಿ ಎಲ್ಲಾ ಸ್ವಲ್ಪ ಹಳದಿ ಆಗೇತಿ. ಅದಕ್ಕ ಏನೋ ಕಮ್ಮಿ ಬಿದ್ದೈತಿ ಅಂತ ಹೇಳಿ. ಇದು ನಾವ್ ಹಚ್ಚಿದ್ದಿಲ್ಲ. ಇದ ಬೀಜ ಬಿದ್ದ ಹತ್ತೈತಿ. ಆಮ್ಯಾಗಿದ ಮೊನ್ನೆ ನಾ ಹಚ್ಚಿದ್ನಿ. ಇದು ಅಷ್ಟ. ಇದು ಹಳಿದೈತಿ. ಇದು ದಾಸವಾಳ ಹೂವಿಂದ. ಮೊನ್ನೆ ಇದಕ್ಕೆಲ್ಲಾ ರೋಗ ಬಿದ್ದಿತ್ತು. ಆಮ್ಯಾಗ ಔಷಧ ಹೊಡ್ಯಾನ. ಈಗ ಮತ್ತ ಚಿಗಿಲದತಿ. ಈ ಗಿಡ ಐತ್ಲಾ ಇದ ನೇರಳೆ ಹಣ್ಣಿನ ಗಿಡ ಐತಿ. ಇದ ಈ ವರ್ಷ ಬಿಟ್ಟಿದ್ರ ಕಾಯಿ ಬಿಡ್ತಿತ್ತು.
ಆದ್ರ ನಮ್ಮ ಅವ್ವಾಗ ಮತ್ತ ಗಿಡಕ್ಕ ಆಗಿ ಬರೋದಿಲ್ಲ. ನಾವು ಅಂದ್ರ ಇದ ಬೀಜ ಬಿದ್ ನಾಟಿದ್ದೈತಿ. ಇದ್ ಪೂರಾ ಎಷ್ಟ್ ದೊಡ್ಡದಾಗಿತ್ತಂತ ದೊಡ್ಡದ ಗಿಡ ಆಗಿತ್ತು. ಆದ್ರ ನಾವ್ ಮನ್ಯಾಗಿದ್ರ ಕಡಿ ಗುಡಾಲ್ ಅಂತ ಹೇಳಿ ನಾವ್ ಎಲ್ಲೋ ಊರಿಗ್ ಹೋಗಿದ್ದೆವು. ಅವಾಗ ಬ್ಯಾರದವ್ರ ಕಡೆ ಕಡಿಸ್ಬಿಟ್ಟಾಳ ನಮ್ಮವ್ವ. ಆದ್ರ ಇದ ಮತ್ ಚಿಗ್ಯಾಕತೈತಿ. ಈಗ ಇದನ್ ಬಿಟ್ರ ಗಿಡ ಆಗ್ತೈತಿ ಅದ. ಈ ಗಿಡಕ್ಕ ಅನ್ಲಕ್ಕಿ ಅಂತ ಹೇಳಿ ಕರಿತಾರ. ಅಂದ್ರ ಯಾರ್ ಹೊಲ್ದಾಗ ಇರ್ತೈತ್ಲಾ ಏನು ಬೆಳೆಯೋದಿಲ್ಲ ಅಥವಾ ಏನ್ರೆ ಪ್ರಾಬ್ಲಮ್ಸ್ ಬರ್ತಾವು ಅಂತ ಹೇಳಿ ಅದ ಹಿಂದಿನ ಕಾಲದಾಗೆಲ್ಲಾ ಹೇಳ್ಕೊತ ಬಂದಿರ್ತಾರಲ್ಲ. ನಮ್ ಮನಿ ಮುಂದ ಇದ ಒಡ್ಡ ಟೈಪ್ ಐತಿ. ಅಂದ್ರ ಹಿಂಗ ಸ್ಲೋಪ್ ಐತಿ. ಅಲ್ಲಿ ಯಾವ್ ಬೀಜ ಬೀಳ್ತಾವಲ್ಲ ಅವ್ ನಾವ್ ಕಿತ್ತೇ ಇಲ್ಲ. ಅವು ಪೂರಾ ಗಿಡ ಆಗ್ಬಿಟ್ಟವು. ಅಂದ್ರ ಜಾಸ್ತಿ ಸೀತಾಫಳದು ಆಮ್ಯಾಗ ಮಾವಿಂದು ಬೆಳದವು. ಅದ್ರ ಕೆಳಗ ಏನ್ರ ಸಣ್ಣ ಗಿಡಗಳು ಬೆಳಿಲತ್ರ ಅವು ಬೆಳ್ಯಾಕ್ ಆಗೋದಿಲ್ಲ. ಯದಕಂದ್ರ ಬೇರೆಲ್ಲಾ ಬಿಟ್ಟಿರ್ತಾವು. ಪೂರಾ ಬಾಳ ರಿಕ್ ಐತಿ. ಈ ಗಿಡ ಐತ್ಲಾ ಇದ ಪೇಪರ್ ಹೂವಿಂದ. ಇದ ಪಿಂಕ್ ಆಗತಿ. ಪೂರಾ ಇದ ಮ್ಯಾಗ ಸ್ವಲ್ಪ ಕಟ್ಗಿ ಅದು ಕೊಟ್ಟ ಈ ಟೈಪ್ ಮಾಡಿವು. ಈ ಗಿಡ ಐತ್ಲಾ ನಮ್ಮವ್ವ ಎಷ್ಟ್ ಸರಿ ಕಡ್ದಾಳ ಏನೋ. ಯಾಕಂದ್ರ ಮನಿ ಮುಂದ್ ಹೆಂಗ್ ಕಂಟಿ ಬೆಳಸ್ತಿ ಅಂತ ಹೇಳಿ. ಆದ್ರ ಈಗ ಅದ ಮ್ಯಾಗೆಲ್ಲ ಸ್ವಲ್ಪ ಕಟ್ಗಿ ಅದು ಕೊಟ್ಟ ಮ್ಯಾಗ ಇರ್ಸನ ಚಲೋ ಕಾಣತೈತಿ. ಈಗ ನೀರ್ ಅದು ಬಿಡ್ತಾಳ ನಮ್ಮವ್ವ ಅದಕ್ಕ. ಮೊದ್ಲ ಇಲ್ಲಿ ಬಟ್ಟೆ ತೊಳದ್ರ ಬಾಂಡೆ ತೊಳದ್ರ ಇಲ್ಲೆಲ್ಲಾ ನೀರ್ ಬರ್ತಿತ್ತು. ಆದ್ರ ಈಗ ತೊಳೆಯೋದಿಲ್ಲ ಇಲ್ಲಿ. ಅದಕ್ಕ ಇಲ್ಲಿ ಸ್ವಲ್ಪ ಅಬಲ್ಗಿ ಹೂವಿನ ಗಿಡ ಅದು ಹಚ್ಚಿದ್ದೆವು. ಈಗ ನೀರ್ ಇಲ್ಲ ಅಂತ ಹೇಳಿ ಸ್ವಲ್ಪ ಒಣಗ್ಯಾವು. ಇವಾಗ ಡೈಲಿ ನೀರ್ ಬಿಡ್ತೇವು. ಇದು ಮಲ್ಗಿ ಹೂವಿಂದು ಕಡ್ಡಿ ಹಚ್ಚಿದೆವು. 2 ಅದಾವು ಚಿಗ್ತಾವ. ಆಮ್ಯಾಗ ಇವು ಮಾವಿಂದು ಅವು ಗೊಪ್ ಬೆಳನ ಚಿಗ್ತಾವು. ನಮ್ಮ ಮಾಯಿ ಇಲ್ಲಿ ಸುಮ್ಮ ಇದಕ್ ನೀರ್ ಹೋಗ್ತಾವು ಅಂತ ಹೇಳಿ ಇದ್ ಯಾವ್ದೋ ಅವ್ರಿದ ಬೀಜ ಹಾಕ್ಯಾರೋ ಇವು ಎಲ್ಲಾ ನಾಟ್ಯಾವು. ಆಮ್ಯಾಗ ಇಲ್ಲಿ ಒಂದ್ ಐತಿ. ಇದು ಬಲ್ಗಿ ಹೂವಿಂದ. ಆಮ್ಯಾಗ ಇದ ಸದಾ ಮಲ್ಲಿಗೆ ಅದ. ಇದ ಇಲ್ಲಿ ಬರೋ ಮುಂದ ಎಲ್ಲಾರು ಇದ್ರ ಮ್ಯಾಗ ಕಾಲ್ ಕೊಟ್ಟು ಹೋಗ್ತಿದ್ರು. ಇಲ್ಲಿ ಒಂದ್ ಹಾದಿ ಐತಿ ಇಲ್ಲಿ ನಮ್ಮ ದ್ರಾಕ್ಷಾಗ ಹೋಗಾಕ ಅಂತ ಹೇಳಿ. ಅದಕ್ಕ ಇದ್ ಪೈಪ್ ಹಾಕ್ಬಿಟ್ಟಿನಿ ಯಾರು ತುಳಿಯಲ್ಲ ಅಂತ ಹೇಳಿ. ಅದ್ ಇವಾಗ ಬರಾತೈತಿ. ಈ ಕೌಲಿ ಒಳಗ್ ಹಚ್ಚಿದ್ದು ಒಂದು 2 ತಿಂಗಳಿಂದ ಏನೋ ಹಚ್ಚಿನಿ. ಇವೆಲ್ಲಾ ನಮ್ಮ ಮನಿ ಸಮೀಪ ಒಬ್ರದ ಮನಿ ಐತಿ. ಅವ್ರಲ್ಲಿ ಇವೆಲ್ಲ. ಇದು ಗೌರಿ ಹೂ ಅಂತ ಹೇಳಿ ಅವ್ರಲ್ಲಿದ ತಂದಿದ್ದೆವು. ಈಗ ಹೂ ಬಿಡಾತಿ. ಆಮ್ಯಾಗ ಇದ ಬ್ಯಾರೆದವ್ರಲ್ಲಿದ. ಇದ ದಾಸವಾಳ ಹೂವಿನ ಕಡ್ಡಿ ಅದಾವ ಇವ. ಇದ್ ಬ್ಯಾರೆ ಟೈಪ್ ಆಗ್ತತಿ. ಇನ್ನೊಂದ ಏನಂದ್ರ ಯಾವ ಗಿಡ ಅಂದ್ರ ಇದು ಹಲಸಿನ ಹಣ್ಣಿಂದ. ಇದ್ ಯಾವಾಗಂದ್ರ ಒಂದ್ಸರಿ ರತ್ನಗಿರಿ ಹೋದಾಗ ಅಲ್ಲಿ ನಮ್ಮ ಮಾಮಾಗೋಳಲ್ಲಿ ತಗೊಂಬಂದಿದ್ದೆವು ಹಲಸಿನ ಹಣ್ಣ. ಆದ್ರ ಅದೇನಂದ್ರ ಹಣ್ಣ ಆಗಿದ್ದಿಲ್ಲ. ಆಮ್ಯಾಗ ಒಂದ್ 2 ದಿನ ಬಿಡಾನ ಹಣ್ಣ ಆಗಿತ್ತು. ಆದ್ರ ಕಟ್ ಮಾಡಿದ್ದೇವು ಅದನ್ನ. ಆಮ್ಯಾಗ ಹಣ್ಣ ಆದಂಗ ಅನ್ಸಿತ್ತು. ಆದ್ರ ತಿನ್ನೋ ಮುಂದ ಚಲೋ ಹತ್ಲಿಲ್ಲ. ಆಮ್ಯಾಗ ಬೀಜ ಅವ್ ಹೆಂಗಂದ್ರ ಇಟ್ಟಿದ್ದೀವು ನಾವ ಚಲೋ ಇಲ್ಲ ಅಂತ ಹೇಳಿ ಕಟ್ ಮಾಡಿ. ಆಮ್ಯಾಗ ಅದ್ರ ಒಳಗನ ಬೀಜ ಬೆಳೆದಿದ್ದು. ಸ್ವಲ್ಪ ಇಷ್ಟ ಮೊಳಕ್ ಬಂದಿದ್ದು. ಆಮ್ಯಾಗ ಅವ್ ತಗದ್ ಹಚ್ಚನ ಇದ್ ಗಿಡ ಬಂದೈತಿ. 2 ಬೀಜ ಹಾಕಿದ್ನಿ. ಆದ್ರ ಇದ್ರೊಳಗ ಎಲ್ಲಾ ಒಂದೊಂದ್ ಬಂದಾವು. ಇವು ಎಷ್ಟ ಅಂದ್ರ 5 ಗಿಡ ಅದಾವ ಈಗ. ಇದ್ರೊಳಗ 2 ಹಾಕಿದ್ನಿ. ಆದ್ರ 3 ನಾಟ್ಯಾವು. ನಂಗ್ ನೆನಪಿಲ್ಲ ಎಷ್ಟ್ ಹಾಕಿದ್ನಿ ಅಂತ ಹೇಳಿ. ಆಮ್ಯಾಗ ಇವೆಲ್ಲಾ ಒಡ್ಡಿ ಹಚ್ಚಿ ಬಿಡ್ತೀನಿ ಆ ಕಡೆ ದೂರ ಸ್ವಲ್ಪ ಹಳ್ಳಕ್ಕದು. ಆಮ್ಯಾಗ ಇವೇನಂದ್ರ ಇವ ಕಾಯಿ ಆಗ್ಲಿಲ್ಲ ಅಂದ್ರನು ನಡಿತೈತಿ. ಜಸ್ಟ್ ಗಿಡ ಆದ್ರ ಸಾಕು. ಇವೆಲ್ಲ
ಸ್ವಲ್ಪ ಪ್ಯಾಕೆಟ್ದಾಗ ಹಾಕಿರೋದವು. ಮ್ಯಾಗಿದ್ದ ನಮ್ಮ ಮಲ್ಲಿಗೆ ಹೂವಿಂದ ಕಡ್ಡಿ ಹಚ್ಚಿದ್ವು. ಇದು ಎಲ್ಲ ಸಿಗ್ತೈತಿ ಇದ್ರೊಳಗ ಐತ್ಲಾ, ಇದ್ರೊಳಗ ಲೋಟಸ್ದು ಬೀಜ ತರ್ಸ